ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, RSS ಎಂಟ್ರಿಯೇ ಬ್ಯಾನ್ ಆಗಿಬಿಡುತ್ತಾ? ಬ್ಯಾಂಕ್ ಅಕೌಂಟ್ಗಳು ಸೀಸ್ ಆಗ್ತವೆ, ಆಸ್ತಿ ಮುಟ್ಟುಗೋಲಾಗುತ್ತಾ? ಬರೀ RSS ಅಷ್ಟೇ ಅಲ್ಲ, ರಾಗೆ ಕೂಡ ನೋ ಎಂಟ್ರಿ ಇದೆಯಾ? ಶಾಕ್ ಆಯ್ತಾ ವೀಕ್ಷಕರೇ? ಇದು ನಿಜಕ್ಕೂ ಶಾಕ್ ಆಗೋ ರಿಪೋರ್ಟೇ. ಆದರೆ ಈ ರಿಪೋರ್ಟು ಬಂದಿರೋದು ಮಾತ್ರ ಅಮೇರಿಕಾದಿಂದ. ಎಸ್ ವೀಕ್ಷಕರೇ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟೇಬಲ್ ಮೇಲೆ ಒಂದು ರಹಸ್ಯ ಫೈಲ್ ಬಂದಿದೆಯಂತೆ. ಈ ಫೈಲ್ನಲ್ಲಿ ರಾ ಹಾಗೂ RSS ಎಂಟ್ರಿಯನ್ನು ಅಮೇರಿಕಾದಲ್ಲಿ ಬ್ಯಾನ್ ಮಾಡುವ ಬಗ್ಗೆ ಪ್ರಸ್ತಾಪ ಕೂಡ ಇದೆಯಂತೆ. ಯಾಕೆ, ಏನಿದು ಕಹಾನಿ? ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇವತ್ತು ನಾವು ಚರ್ಚಿಸ್ತಾ ಇರುವಂತಹ ವಿಷಯ ಕೇವಲ ಒಂದು ಸುದ್ದಿ ಅಲ್ಲ. ಇದು ಭಾರತದ ಭವಿಷ್ಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ದೊಡ್ಡ ಪರಿಣಾಮ ಬೀರಬಲ್ಲ ವಿದ್ಯಮಾನ ಕೂಡ ಹೌದು. ನೋಡಿ, ಒಂದು ಕಡೆ ಅಮೇರಿಕಾಗೆ ಇರಾನ್ ವಿಷಯದಲ್ಲಿ ಭಾರತ ಬೆಂಬಲ ಬೇಕಿದೆ. ಮತ್ತೊಂದು ಕಡೆ ಭಾರತ ಅಮೇರಿಕಾ ವ್ಯಾಪಾರ ಒಪ್ಪಂದಗಳು ತಣ್ಣಗಾಗ್ತಾ ಇದೆ. ಆದರೆ ಇವೆಲ್ಲದರ ನಡುವೆ ಅಮೇರಿಕಾದಲ್ಲಿ ಒಂದು ಸ್ಫೋಟಕ ಚರ್ಚೆ ಕೂಡ ಆರಂಭ ಆಗಿದೆ. ಅದುವೇ ಭಾರತದ ಪ್ರಬಲ ಗುಪ್ತಚರ ಸಂಸ್ಥೆ ರಾನಾ ಮತ್ತು ದೇಶದ ಅತಿ ದೊಡ್ಡ ಸಂಘಟನೆ RSSನ ಮೇಲಿನ ನಿರ್ಬಂಧಗಳನ್ನು ಹೇರಬೇಕು ಅನ್ನೋದು. ಹೌದು, ನೀವು ಕೇಳ್ತಾ ಇರೋದು ನಿಜ ವೀಕ್ಷಕರೇ. ಅಮೇರಿಕಾದ ಧಾರ್ಮಿಕ ಸ್ವತಂತ್ರ ಮಂಡಳಿಯಾದಂತಹ USCIRF ಇತ್ತೀಚೆಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಜಿನ ಮೇಲೆ ಒಂದು ರಿಪೋರ್ಟನ್ನು ಇಟ್ಟಿದೆ. ಈ ವರದಿಯಲ್ಲಿ RSS ಮತ್ತು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ರಾ ಮೇಲೆ ಉದ್ದೇಶಿತ ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಶಿಫಾರಸು ಮಾಡಿದೆಯಂತೆ. ಇದು ಭಾರತೀಯ ರಾಜತಾಂತ್ರಿಕ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸ್ತಾ ಇರೋದು. ಒಂದು ವೇಳೆ ಈ ನಿರ್ಬಂಧಗಳು ಜಾರಿಯಾದರೆ ಏನಾಗಬಹುದು? ಹಾಗಾದರೆ ಮೂಲಗಳ ಪ್ರಕಾರ ಇಲ್ಲಿ ಪ್ರಮುಖವಾಗಿ 2 ರೀತಿಯ ನಿರ್ಬಂಧಗಳ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ನೋಡಿ, ಮೊದಲನೇದು ಆಸ್ತಿಗಳ ಮುಟ್ಟುಗೋಲು. ಅಮೇರಿಕದಲ್ಲಿರುವಂತಹ RSS ಅಥವಾ ರಾಗೆ ಸಂಬಂಧಿಸಿದಂತಹ ಯಾವುದೇ ಬ್ಯಾಂಕ್ ಖಾತೆಗಳು ಅಥವಾ ಆಸ್ತಿಗಳನ್ನು ತಕ್ಷಣವೇ ಫ್ರೀಸ್ ಮಾಡೋದು. ರಷ್ಯಾ ವಿರುದ್ಧ ಅಮೇರಿಕ ಹೇಗೆ ಕ್ರಮ ಕೈಗೊಂಡಿದೆಯೋ ಅದೇ ಮಾದರಿಯಲ್ಲಿ ವಿದೇಶಿ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳುವಂತಹ ಕಾನೂನು ಅಮೇರಿಕಾದಲ್ಲಿ ಕೂಡ ಇದೆ. ಎರಡನೇದಾಗಿ ಪ್ರವೇಶ ನಿಷೇಧ, ನೋ ಎಂಟ್ರಿ. ಈ ಸಂಸ್ಥೆಗಳಿಗೆ ಸೇರಿದ ಯಾವುದೇ ವ್ಯಕ್ತಿ ಅಮೇರಿಕಾವನ್ನು ಪ್ರವೇಶಿಸದಂತೆ ಸಂಪೂರ್ಣವಾಗಿ ಬ್ಯಾನ್ ಮಾಡೋದು. ಇದು ತುಂಬ ಕಠಿಣವಾದಂತಹ ನಿರ್ಬಂಧ ಅಂತ ಪರಿಗಣಿಸಲಾಗುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಈ ಬೆಳವಣಿಗೆಗೆ ಭಾರತದ ಒಳಗೂ ಕೂಡ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. ಮೂಲಗಳ ಪ್ರಕಾರ ಭಾರತದ ವಿರೋಧ ಪಕ್ಷವಾದಂತಹ ಕಾಂಗ್ರೆಸ್ ಈ ನಿರ್ಬಂಧಗಳ ಶಿಫಾರಸನ್ನು ಬೆಂಬಲಿಸುವ ಹಂತಕ್ಕೆ ಕೂಡ ತಲುಪಿದೆ. ಕಾಂಗ್ರೆಸ್ ತನ್ನ ಟ್ವೀಟ್ನಲ್ಲಿ ಹೇಳುತ್ತೆ, RSS ದೇಶದ ಏಕತೆಗೆ ವಿಷ ಇದ್ದಂಗೆ ಅಂತ. ಜೊತೆಗೆ ಅಮೇರಿಕ ಈ ಸಂಘಟನೆ ಮೇಲೆ ನಿರ್ಬಂಧ ಹೇರಲೇಬೇಕು ಅಂತ ಒತ್ತಾಯ ಕೂಡ ಮಾಡ್ತಾರೆ. ನೋಡಿ, ಈ USCIRF ಕೆಲಸವೇ ಜಗತ್ತಿನಾದ್ಯಂತ ಎಲ್ಲಿ ಧಾರ್ಮಿಕ ಸ್ವತಂತ್ರ ಹರಣವಾಗ್ತಾ ಇದೆ ಅಂತ ಗಮನಿಸೋದು, ಜೊತೆಗೆ ಅಲ್ಲಿ ಅಮೇರಿಕ ಹೇಗೆ ಹಸ್ತಕ್ಷೇಪ ಮಾಡಬಹುದು ಅನ್ನೋದನ್ನು ಸೂಚಿಸೋದು. ಭಾರತದ ವಿಷಯದಲ್ಲಿ RSS ಜನರ ಸ್ವಾತಂತ್ರ್ಯಕ್ಕೆ ಬೆದರಿಕೆಯಾಗಿದೆ ಅಂತ ಈ ಸಂಸ್ಥೆ ವಾದವನ್ನು ಮಾಡುತ್ತೆ. ಅಷ್ಟಕ್ಕೂ RSS ಮೇಲೆ ನಿಷೇಧದ ಮಾತು ಇದೆ ಫಸ್ಟ್ ಟೈಮ್ ಅಂತೂ ಖಂಡಿತ ಅಲ್ಲ. ಭಾರತದಲ್ಲೇ RSS ಮೇಲೆ ಈ ಹಿಂದೆ 3 ಬಾರಿ ನಿಷೇಧ ಹೇರಲಾಗಿತ್ತು. ಆ 3 ಬಾರಿ ಕೂಡ ದೇಶದಲ್ಲಿದ್ದಿದ್ದು ಕಾಂಗ್ರೆಸ್ ಸರ್ಕಾರವೇ. 1948-49 ಮಹಾತ್ಮ ಗಾಂಧೀಜಿಯವರ ಹತ್ಯೆ ನಂತರ ಸರ್ದಾರ್ ಪಟೇಲ್ ಅವರ ಕಾಲದಲ್ಲಿ ಮೊದಲ ಬಾರಿ ನಿಷೇಧ ಹೇರಲಾಯಿತು. 1975-77 ಇಂದಿರಾ ಗಾಂಧಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದಾಗ 2ನೇ ಬಾರಿ ನಿಷೇಧ ಹೇರಲಾಯಿತು. ನಂತರ 1992-93 ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ನಂತರ PV ನರಸಿಂಹರಾವ್ ಅವರ ಸರ್ಕಾರ 3ನೇ ಬಾರಿ ಈ ಕೆಲಸಕ್ಕೆ ಕೈ ಹಾಕ್ತು. ಈಗ ಅದೇ ಮಾದರಿಯ ಚರ್ಚೆ ಅಮೇರಿಕಾದಲ್ಲಿ ಕೂಡ ನಡೀತಾ ಇರೋದು ಒಂದು ದೊಡ್ಡ ಬೆಳವಣಿಗೆ. ಆದರೆ ಇದನ್ನು ಡೊನಾಲ್ಡ್ ಟ್ರಂಪ್ ಅಂಗೀಕಾರ ಮಾಡ್ತಾರೆಯೋ ಇಲ್ವೋ ಅನ್ನೋದು
ಕುತೂಹಲ ಮೂಡಿಸ್ತಾ ಇದೆ. ಅಂದಹಾಗೆ ಈ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳು ಯಾವಾಗಲೂ ಕೂಡ ಎಕ್ಸ್ಪೆಕ್ಟೇ ಮಾಡೋಕ್ಕಾಗೋಲ್ಲ, ತುಂಬ ಅನಿರೀಕ್ಷಿತವಾಗಿರುತ್ತೆ. ಈ ಹಿಂದೆ ಕೂಡ ಅವರು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಿಂದ ಅಮೇರಿಕಾವನ್ನು ಹೊರಗೆಳೆದಿದ್ರು. ಜೊತೆಗೆ ಇಂತಹ ಹಲವು ವಿಲಕ್ಷಣ ನಿರ್ಧಾರಗಳನ್ನು ಟ್ರಂಪ್ ತೆಗೆದುಕೊಂಡಿದ್ದಾರೆ. ಜೋ ಬೈಡನ್ ಅವರ ಕಾಲದಲ್ಲೂ ಭಾರತವನ್ನು ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್, ವಿಶೇಷ ಕಾಳಜಿಯ ದೇಶ ಅಂತ ಘೋಷಿಸೋದಕ್ಕೆ ಶಿಫಾರಸು ಬಂದಿತ್ತು, ಆದರೆ ಅದನ್ನು ಮಾಡಿರಲಿಲ್ಲ. ಆದರೆ ಟ್ರಂಪ್ ಅವರಿಗೆ ಯಾವುದೇ ನಿರ್ದಿಷ್ಟ ಸಿದ್ಧಾಂತ ಅಂತೂ ಇಲ್ಲ. ಅವರಿಗೆ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಈ ವರದಿಯನ್ನು ಅಸ್ತ್ರವಾಗಿ ಬಳಸಿಕೊಳ್ಳುವ ಸಾಧ್ಯತೆ ಅಂತೂ ಖಂಡಿತ ಇದೆ. ನೋಡಿ, ಈ ಹಿಂದೆ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಜಾರ್ಜ್ ಬುಷ್, ಒಬಾಮಾ ಅಥವಾ ಬೈಡನ್ ಅವರಂತಹ ಅಧ್ಯಕ್ಷರಿಗೆ ಒಂದು ನಿರ್ದಿಷ್ಟವಾದ ಪ್ಯಾಟರ್ನ್ ಇತ್ತು, ಸಿದ್ಧಾಂತ ಇತ್ತು. ಆದರೆ ಟ್ರಂಪ್ ಹಾಗಲ್ಲ. ಅವರು ಪಾಕಿಸ್ತಾನದ ಬಗ್ಗೆ ಒಂದೊಂದು ಬಾರಿ ಒಂದೊಂದು ರೀತಿ ಮಾತಾಡ್ತಾರೆ. ಪಕ್ಕಾ ಬಿಸ್ನೆಸ್ ಮೆನ್ನು. ಒಂದು ಸ್ಥಿರತೆಯೇ ಇಲ್ಲದ ಇಂತಹ ವ್ಯಕ್ತಿಯ ಕೈಗೆ ಈ ಶಿಫಾರಸು ತಲುಪಿರೋದು ತುಂಬ ಅಪಾಯಕಾರಿ ಅನಿಸುತ್ತೆ. ಈ ಶಿಫಾರಸಿನ ಅತ್ಯಂತ ಅಪಾಯಕಾರಿ ಭಾಗ ಅಂದರೆ ಭಾರತಕ್ಕೆ ಅಮೇರಿಕ ಮಾಡುವ ಶಸ್ತ್ರಾಸ್ತ್ರಗಳ ರಫ್ತನ್ನು ನಿಲ್ಲಿಸಬೇಕು ಅನ್ನೋದು. ಅಂದರೆ ಲಾಕ್ಹಿಡ್ ಮಾರ್ಟಿನ್ ಅಥವಾ ಬೋಯಿಂಗ್ನಂತಹ ಕಂಪನಿಗಳು ಭಾರತದೊಂದಿಗೆ ಯಾವುದೇ ಒಪ್ಪಂದ ಮಾಡಿಕೊಳ್ಳದಂತೆ ತಡೆಯೋದು. ಆದರೆ ಅಮೇರಿಕಾದ ಆರ್ಥಿಕ ಹಿತಾಸಕ್ತಿಗಳನ್ನು ಗಮನಿಸಿದರೆ ಅದಷ್ಟು ಈಸಿ ಅಂತೂ ಖಂಡಿತ ಇಲ್ಲ. ಯಾಕಂದರೆ ಲಾಕ್ಹಿಡ್ ಮಾರ್ಟಿನ್ ಮತ್ತು ಬೋಯಿಂಗ್ನಂತಹ ಕಂಪನಿಗಳಿಗೆ ಭಾರತವೇ ಒಂದೊಳ್ಳೆ ಮೂಲ ಆಗಿದೆ, ಭಾರತವೇ ಒಂದೊಳ್ಳೆ ಬಿಸ್ನೆಸ್ಸನ್ನು ಕೊಡ್ತಾ ಇರುವಂಥದ್ದು. ಇಷ್ಟಾದರೂ ಇಂತಹ ವರದಿಗಳು ಅಧ್ಯಕ್ಷರ ಟೇಬಲ್ ಮೇಲೆ ಹೋಗೋದೇ ಒಂದು ದೊಡ್ಡ ಸಂದೇಶ ಆಗಿದೆ. ಪ್ರಸ್ತುತ ಅಮೇರಿಕ ಇರಾನ್ ವಿಷಯದಲ್ಲಿ ಸಂಕಷ್ಟಕ್ಕೆ ಸಿಲ್ಕೊಂಡ್ಬಿಟ್ಟಿದೆ. ಸ್ಟೇಟ್ ಆಫ್ ಹರ್ಮುಜ್ ತೆರೆದಿಡೋದಕ್ಕೆ ಅಮೇರಿಕಾಗೆ ಇತರ ದೇಶಗಳ ಸಹಾಯ ಬೇಕಿದೆ. ಆದರೆ ಭಾರತ, UK ಅಥವಾ ಯುರೋಪ್ನ ರಾಷ್ಟ್ರಗಳು ಅಮೇರಿಕಾದ ಸಹಾಯಕ್ಕೆ ಧಾವಿಸ್ತಾ ಇಲ್ಲ. ಇದರಿಂದ ಟ್ರಂಪು ತುಂಬ ಹತಾಶೆಗೊಂಡಿದ್ದಾರೆ. ನಾನು ಇದನ್ನು ನೆನ್ಪಿಟ್ಕೊಳ್ತೇನೆ ಅಂತ ಆಲ್ರೆಡಿ ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದಾರೆ. ಇರಾನ್ ಮೇಲಿನ ದಾಳಿಯಿಂದ ತೈಲ ಬೆಲೆ ಏರಿಕೆಯಾಗಿದ್ದು ಜಾಗತಿಕವಾಗಿ ಹಣದುಬ್ಬರ ಉಂಟಾಗಿದೆ. ಈ ಹತಾಶೆಯ ನಡುವೆ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ RSS ಅಥವಾ ರಾ ನಿಷೇಧದಂತಹ ಆಯ್ಕೆಗಳನ್ನು ಟ್ರಂಪ್ ಬಳಸ್ಕೊಳ್ಬಹುದು ಅನ್ನೋ ಆತಂಕ ಕೂಡ ಇದೆ ವೀಕ್ಷಕರೇ. ಒಟ್ಟಾರೆಯಾಗಿ ಹೇಳೋದಾದರೆ ಅಮೇರಿಕಾದ ಈ ಶಿಫಾರಸುಗಳು ಭಾರತ ಮತ್ತು ಅಮೇರಿಕ ಸಂಬಂಧಗಳಲ್ಲಿ ಯಾವ ಟ್ವಿಸ್ಟ್ ಪಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಟ್ರಂಪ್ ಈ ವರದಿಗಳನ್ನು ಕೇವಲ ಒತ್ತಡ ಹೇರೋದಕ್ಕೆ ಬಳಸ್ತಾರೋ ಅಥವಾ ನಿಜವಾಗಿಯೂ ಕ್ರಮ ತೆಗೆದುಕೊಳ್ತಾರೋ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.